ಸ್ನೇಹಿತರೆ, ಇವತ್ತಿನ ಸೆಷನ್ದಲ್ಲಿ ನಾವೇನಪ್ಪ ಅಂತಂದರೆ ಫೆಬ್ರವರಿ 21ರ ವಿಜಯವಾಣಿ ನ್ಯೂಸ್ ಪೇಪರ್ ಅನಾಲೈಸಿಸನ್ನು ಮಾಡೋಣ. ಡೇಟಲ್ ಆಗಿ ಇದ್ರ ಬಗ್ಗೆ ಅನಾಲೈಸಿಸನ್ನು ಮಾಡೋಣ. ಸೊ ನಾಳೆಯಿಂದ ಪ್ರತಿದಿನ ಈ ಒಂದು ನ್ಯೂಸ್ ಪೇಪರ್ ಅನಾಲೈಸಿಸ್ ಬರ್ತಾ ಇರುತ್ತೆ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದಕ್ಕಿಂತ ಮೊದಲಿಗೆ ಹೊಸದಾಗಿ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಎಲ್ಲ ಸ್ಟೂಡೆಂಟ್ಸ್ಗೂ ಉಪಯುಕ್ತವಾಗುವ ರೀತಿಯಾಗಿ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ದಿನ ಅಂದರೆ ಫೆಬ್ರವರಿ 21ರಂದು ಏನು ನಡೆದಿದೆ, ಸೊ ಏನು ನಡೆದಿದೆ ಅಂತ ಅಂದರೆ 1921ರಲ್ಲಿ ಏನಾಯಿತು, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಜಾರ್ಜಿಯಾದಿಂದ ಸಂವಿಧಾನವು ಅಂಗೀಕಾರವಾಯಿತು. ಸೊ 1952ರಲ್ಲಿ ಏನಾಯಿತು, ಬಾಂಗ್ಲಾದೇಶದಲ್ಲಿ ಬೆಂಗಾಲಿ ಭಾಷೆ ಚಳವಳಿ ಆರಂಭವಾಗಿರ್ತಕ್ಕಂಥದ್ದು ಫೆಬ್ರವರಿ 21ರಂದು. ಅದೇ ರೀತಿಯಾಗಿ 1999 ಆವಾಗ ಪರಮಾಣು ಶಸ್ತ್ರಗಳ ಬಳಕೆ ಸಂಬಂಧಿತ ಲಾಹೋರ್ ಒಪ್ಪಂದಕ್ಕೆ ಭಾರತ ಮತ್ತು ಪಾಕ್ಗಳು ಸಹಿ ಹಾಕಿದಂಥ ಅತ್ಯುತ್ತಮವಾದ ದಿನವಾಗಿದೆ ಇವತ್ತು. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ನೋಡೋದಾದರೆ, ಸೊ ನೆಕ್ಸ್ಟ್ ತಾಯ್ನಾಡಿಗೆ ಅಂದರೆ ಇವತ್ತಿನ ದಿನದ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿವಸ ಅಂತ ಫೆಬ್ರವರಿ 21ನ್ನು ಕರೆಯಲಾಗುತ್ತದೆ. ಇಂಟರ್ನ್ಯಾಷನಲ್ ಅಂದರೆ ತಿಳಿದುಕೊಳ್ಳ್ರಿ, ಏನಪ್ಪ ಅಂದರೆ ಇದು ಯುನೆಸ್ಕೋ ವತಿಯಿಂದ ಘೋಷಣೆಯಾಗಿದೆ. ಸೊ ಆದ ಕಾರಣ ಇದನ್ನು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಅಂತ ಆಚರಿಸಲಾಗುತ್ತದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದಾದರೆ, ಫೆಬ್ರವರಿ 21 ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ. ಸೊ ಈ ಒಂದು ಮಾತೃಭಾಷೆ ದಿನ ಯಾಕೆ ಆಚರಿಸಲಾಯಿತು ಅಂತ ಹೇಳೋದಾದರೆ, ಸೊ ವಿಶ್ವ ಮಾತೃಭಾಷೆ ಹಿನ್ನೆಲೆ ಏನಾಯಿತು ಅಂತಂದರೆ, ಮಾತೃಭಾಷಾ ದಿನದ ಆಚರಣೆಯ ಉಪಕ್ರಮವನ್ನು ಮೊದಲ ಬಾರಿಗೆ ಬಾಂಗ್ಲಾದೇಶ ಯುನೆಸ್ಕೋ ಮುಂದಿಟ್ಟಿತು. ಯುನೆಸ್ಕೋ ಇದರ ಮುಂದೆ ಯುನೈಟೆಡ್ ನೇಷನ್ ಯುನೆಸ್ಕೋ ವತಿಯಿಂದ ಏನಪ್ಪ ಅಂದರೆ ಬಾಂಗ್ಲಾದೇಶ ಫಸ್ಟ್ ಏನಪ್ಪ ಅಂದರೆ ಮುನ್ನಿಡ್ತು. ಸೊ ಅಂದರೆ ಈ ಒಂದು ಮಾತೃಭಾಷೆಗೆ ಒಂದು ದಿನ ಮಾಡಬೇಕು ಅಥವಾ ಅದಕ್ಕೊಂದು ಪ್ರಿಫರೆನ್ಸ್ ಕೊಡಬೇಕಂತ. ಸೊ ಅದನ್ನು ಪರಿಗಣಿಸಿದರು, ಯುನೆಸ್ಕೋ ಅದನ್ನು ಪರಿಗಣಿಸ್ತು. ಸೊ 1999ರಲ್ಲಿ ನಡೆದಂತಹ ಯುನೆಸ್ಕೋ ಸಾಮಾನ್ಯ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಘೋಷಿಸಲಾಯಿತು. ನೋಡಿರಿ, 1999ರಂದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಘೋಷಣೆ ಮಾಡಿದರೆ, ಸೊ ಏನಪ್ಪ ಅಂದರೆ 2008ರಲ್ಲಿ ಎಲ್ಲ ಭಾಷೆಗಳ ಸಂಸ್ಕರಣೆಯನ್ನು ಉತ್ತೇಜಿಸಲು ಕರೆ ನೀಡಿ ಅಂತಾರಾಷ್ಟ್ರೀಯ ಭಾಷೆಗಳ ವರ್ಷ ಅಂತ ಘೋಷಿಸಲಾಯಿತು. ಅಂತಾರಾಷ್ಟ್ರೀಯ ಭಾಷೆಗಳ ವರ್ಷ ಅಂತ 2008ನ್ನು ಘೋಷಿಸಲಾಯಿತು. ನೆನ್ಪಿಟ್ಕೊಳ್ರಿ, ವರ್ಷ ಅಂತ ಬಂದಾಗ 2008, ಅದೇ ರೀತಿಯಾಗಿ ದಿನ ಅಂತ ಬಂದಾಗ ಫೆಬ್ರವರಿ 21. ಇದನ್ನು ಫಸ್ಟ್ ಮುಂದಿಟ್ಟಿದ್ದು ಯುನೆಸ್ಕೋಗೆ ಬಾಂಗ್ಲಾದೇಶ. ಇವಷ್ಟು 3 ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ರಿ. ಅಂದಿನಿಂದ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನ ಚಾಲ್ತಿಯಲ್ಲಿರ್ತಕ್ಕಂಥದ್ದು 2008ರಿಂದ ಆಚರಿಸ್ತಾ ಬರ್ತಾ ಇದೆ. ಸೊ ನೆನ್ಪಿಟ್ಕೊಳ್ರಿ. ಸೊ ಇಷ್ಟು ನೋಡೋದಾದರೆ, ಮತ್ತು ನೆಕ್ಸ್ಟು ವಿಶ್ವದಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ವಿಶ್ವದಲ್ಲಿ 8324 ಭಾಷೆಗಳಿವೆ ಎಂದು ಯುನೆಸ್ಕೋ ಗುರುತಿಸಿದೆ. ಟೋಟಲ್ 8324 ಭಾಷೆಗಳಿವೆ. ಆದರೆ ಡಿಜಿಟಲ್ ಇರ್ತಕ್ಕಂಥ ಭಾಷೆಗಳು, ಡಿಜಿಟಲ್ ಅಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಿರತಕ್ಕಂಥದ್ದು 100ಕ್ಕಿಂತ ಕಡಿಮೆ ಭಾಷೆಗಳು. ನೆಕ್ಸ್ಟ್, ಸೊ ಎಷ್ಟು ಬೇಕು ಅಷ್ಟು ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಈ ಒಂದು ವಿಜಯ್ ಪ್ರಕಾಶ್ ರವರ ಬರ್ತಡೇ. ಫೆಬ್ರವರಿ 21ರಂದು ವಿಜಯ್ ಪ್ರಕಾಶ್, ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ರವರ ಬರ್ತಡೇ. ಇವರು ಮೈಸೂರಿನಲ್ಲಿ 1976ರಲ್ಲಿ ಜನನ, ಅಂದರೆ ಇವರು ಮೈಸೂರಿನಲ್ಲಿ 1976ರಲ್ಲಿ ಹುಟ್ಟಿದ್ದಾರೆ. ಸೊ ಖ್ಯಾತ ಹಿನ್ನೆಲೆಯ ಗಾಯಕ ಆಗಿದ್ದು ಹಾಗೂ ಸಂಗೀತ ನಿರ್ದೇಶಕರಾಗಿದ್ದಾರೆ. ಶಾಸ್ತ್ರೀಯ ಸಂಗೀತಗಾರರು ಹೌದು. ಕನ್ನಡ, ಹಿಂದಿ, ತೆಲುಗು, ತಮಿಳು, ಮರಾಠಿ ಸೇರಿದಂತೆ ಅನೇಕ ಭಾಷೆಗಳ ಚಿತ್ರಗಳಲ್ಲಿ ಹಾಡಿದ್ದಾರೆ. ಜಿಂಗಲ್ಸ್ ಹಾಗೂ ಜಾಹೀರಾತುಗಳಿಗೆ ಹಾಡುವ ಮೂಲಕ ವೃತ್ತಿ ಜೀವನ ಆರಂಭಿಸಿದರು. ಅಂದರೆ ಜಿಂಗಲ್ಸ್ ಮತ್ತು ಜಾಹೀರಾತುಗಳಿಗೆ ಹಾಡುವ ಮೂಲಕ ಅವರು ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅಲ್ಲಿಂದ ಫೇಮಸ್ ಆಗ್ತಾ ಜಾಬ್ ಹಿಂದಿ ಚಿತ್ರದ ಮೂಲಕ ಹಿನ್ನೆಲೆ ಗಾಯಕರಾದರು. ಸೊ ಗಾಳಿಪಟ ಸಿನಿಮಾದ ಮೂಲಕ ಹಾಡಿದ ಮೊದಲ ಕನ್ನಡ ಸಿನಿಮಾ ಗೀತೆ ಇವರು. ಗಾಳಿಪಟ ಸಿನಿಮಾದ ಫಸ್ಟ್ ಕನ್ನಡ ಗೀತೆಯನ್ನು ಹಾಡಿದ್ದಾರೆ. ಸೊ ಇವರಿಗೆ ಬ್ರೇಕ್ ನೀಡಿದ ಜೈ ಹೋ ಹಾಡಿಗೆ ಅಕಾಡೆಮಿ ಹಾಗೂ ಗ್ರಾಮಿ ಪ್ರಶಸ್ತಿ ದೊರೆತಿದೆ. 25 ವಿದೇಶಿ ಚಿತ್ರಗಳಲ್ಲಿ ಇವರು ಹಾಡಿದ್ದಾರೆ. ನೆನ್ಪಿಟ್ಕೊಳ್ರಿ ಇವ್ರ ಬಗ್ಗೆ. ನೆಕ್ಸ್ಟ್ ಹೋಗೋಣ. ಸೊ ಉತ್ತೀರ್ಣಕ್ಕೆ ಒಂದು ಇವತ್ತಿನ ಮೇನ್ ವಿಶೇಷ ಏನಪ್ಪ ಅಂತಂದರೆ, ಈ ಒಂದು SSLC ಎಕ್ಸಾಮ್ ನಡೀತಾ ಇದ್ದಾವೆ. ಸೊ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಇದ್ದಾವೆ SSLC ಪರೀಕ್ಷೆಗಳು. ಸೊ ಈ ಒಂದು SSLC ಪರೀಕ್ಷೆಯಲ್ಲಿ ಹೋದ ವರ್ಷ ಏನಿತ್ತು ಏನಪ್ಪ ಅಂದರೆ, ಕನಿಷ್ಠ ಮಾರ್ಕ್ಸ್ ಅಂದರೆ ಮಿನಿಮಮ್ ಪಾಸ್ ಆಗೋದಕ್ಕೆ ಏನಪ್ಪ ಅಂದರೆ 28 ತೊಗೊಂಡ್ರೆ ಸಾಕಂತ ಇತ್ತು. ಯಾಕೆ ಅಂತಂದರೆ ಅದೊಂದು ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಮಾಡಿದರು. ಅದು ಸ್ಟೂಡೆಂಟ್ಸಿಗೆ ಡಿಫಿಕಲ್ಟ್ ಆಗುತ್ತೆ ಅನ್ನುವಂಥ ಉದ್ದೇಶದ ಮೂಲಕ ಕನಿಷ್ಠ ಮಾರ್ಕ್ಸ್ 28 ಇತ್ತು. ಬಟ್ ಪ್ರೆಸೆಂಟ್ ಮತ್ತು ಇನ್ನೊಂದು ಏನಪ್ಪ ಅಂದರೆ 1/3 ಅಂದರೆ 100ಕ್ಕೆ 33.3% ತೆಗೆದುಕೊಂಡ್ರೆ ಇದು ಕೂಡ ಪಾಸ್ ಅಂತ ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಷನ್ ಕೂಡ ಇರುತ್ತೆ. ಬಟ್ ನಿಮಗೊಂದು ಕ್ಲಾರಿಫೈ ಕೊಡ್ತೀನಿ ನೋಡಿರಿ, ಏನಪ್ಪ ಅಂದರೆ PUC ಆಗಿರಲಿ, ಸೊ SSLC ಆಗಿರಲಿ, ಸೊ ಅದ್ರ ಬಗ್ಗೆನೇ ಕೊಟ್ಟಿದ್ದಾರೆ ಇಲ್ಲಿ. ಏನಪ್ಪ ಅಂದರೆ 35 ಅಂಕ, ಕನಿಷ್ಠ ಅಂದರೂ 35 ಅಂಕ ಪಡೆದ್ರೆ, ಸೊ 28 ಮಾರ್ಕ್ಸು ಇದ್ರೊಳಗಡೆ ಮತ್ತು ಇಂಟರ್ನಲ್ಸ್ ಕೂಡಿ 35 ಮಾರ್ಕ್ಸನ್ನು ನೀವು ಪಡೆದುಕೊಂಡ್ರೆ ಮಾತ್ರ
ಪಾಸ್ ಅಂತ ಘೋಷಿತವಾಗುತ್ತೆ. ಸೊ SSLC ಅರ್ಹತಾ ನಿಯಮ ಬದಲು. ಸೊ ಸಚಿವರಾದ ಮಧು ಬಂಗಾರಪ್ಪರವರು ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದೇ ಇಲ್ಲಿ ಇರ್ತಕ್ಕಂಥದ್ದು. ಸೊ ಕಳೆದ ವರ್ಷ ಮೊದಲ ಬಾರಿಗೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಜಾರಿಗೊಳಿಸಿದ್ದರಿಂದ, ಅಂದರೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಹೋದ ವರ್ಷ ಫಸ್ಟ್ ಟೈಮ್ ಜಾರಿಗೊಳಿಸಿದ್ರು. ಸೊ ಅದಕ್ಕೋಸ್ಕರನೇ ಫಲಿತಾಂಶ ಕುಸಿತವಾಗಿ ಕನಿಷ್ಠ ಉತ್ತೀರ್ಣಾಂಕವನ್ನು 35ರಿಂದ 25ಕ್ಕೆ ಇಳಿಸಲಾಗಿತ್ತು. ನೋಡಿರಿ, ವೆಬ್ ಕಾಸ್ಟಿಂಗನ್ನು ಇದು ಮಾಡಿದ್ರು ಒಂದು ವೆಬ್ ಕಾಸ್ಟಿಂಗ್ ಹಾಕಿದ್ರು, ಜಾರಿಗೊಳಿಸಿದ್ರು ಅನ್ನುವಂಥ ಕಾರಣದಿಂದ ಏನಪ್ಪ ಅಂದರೆ ಕನಿಷ್ಠ ಮಾರ್ಕ್ಸ್ ಅಂದರೆ ಪಾಸಿಂಗ್ ಮಾರ್ಕ್ಸು 35ರಿಂದ 25ಕ್ಕೆ ಇಳಿಸಿದ್ರು ಹೋದ ವರ್ಷ. ಬಟ್ ಏನಪ್ಪ ಅಂದರೆ ಈ ವರ್ಷ 28 ಅಂಕ ಮತ್ತು ಆಂತರಿಕ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಸೇರಿ ಒಟ್ಟು 35 ಅಂಕ ಪಡಿಬೇಕೆಂದು ಶಾಲಾ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಸುದ್ದಿಯನ್ನು ಘೋಷಿಸಿದ್ದಾರೆ. ಸೊ ಅದೇ ರೀತಿ ಈ ವರ್ಷ SSLC ಪರೀಕ್ಷೆಗಳು ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ನಡೆಯಲಿವೆ. 2024-25ನೇ ಸಾಲಿನದ್ದು. ಸೊ ಅದೇ ರೀತಿಯಾಗಿ 15,881 ಶಾಲೆಗಳ 42,817 ವಿದ್ಯಾರ್ಥಿಗಳು, ನೋಡಿರಿ ಎಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಸೊ ಮತ್ತು 38,991 ಪುನರಾವರ್ತಿ ಮತ್ತು ಅಂದರೆ ಇವರು ರಿಪೀಟರ್ಸ್ 15,539 ಖಾಸಗಿ ಸೇರಿ ಒಟ್ಟು 8,96,447 ಜನ ಈ ಒಂದು SSLC ಪರೀಕ್ಷೆಯನ್ನು ಬರೀತಾ ಇರ್ತಕ್ಕಂಥದ್ದು ಈ ವರ್ಷ. ಸೊ ಒಟ್ಟು ಕೇಂದ್ರಗಳು ಅಂದರೆ ಎಷ್ಟಿದ್ದಾವೆ ಅಂತಂದರೆ ಪರೀಕ್ಷಾ ಕೇಂದ್ರಗಳು 2,818 ಪರೀಕ್ಷಾ ಕೇಂದ್ರಗಳನ್ನು ಕೂಡ ಘೋಷಿಸಲಾಗಿದೆ. ಸೊ ಇದರ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ ಇವೆ, ಅವುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೆಕ್ಸ್ಟ್ ಹೋಗೋಣ. ಸೊ ವಿದ್ಯಾರ್ಥಿಗಳ ಹೆಚ್ಚಳ ಕೂಡ ಆಗಿದೆ. PUC ಪರೀಕ್ಷೆಯಲ್ಲಿ ನೆಕ್ಸ್ಟ್ PUC ಇದೆಯಲ್ಲ, ಸೊ 7.13 ಲಕ್ಷ ವಿದ್ಯಾರ್ಥಿಗಳು PUCಯನ್ನು ಕೂಡ ಬರಿತಾ ಇರತಕ್ಕಂಥದ್ದು. ನೆಕ್ಸ್ಟ್ ವಿದೇಶಿ ವೈದ್ಯ ಅಂದರೆ ನೀವು ವಿದೇಶದಲ್ಲಿ ತುಂಬ ಜನ ಮೆಡಿಕಲ್ ಮಾಡಿ ಬರ್ತಾಯಿದ್ರು. ಸೊ ಅಂದರೆ MBBS ಪದವಿನ ವಿದೇಶದಲ್ಲಿ ಹೋಗಿ ಪಡೆದುಕೊಂಡು ಬರ್ತಾಯಿದ್ರು. ಸೊ ಬಟ್ ಏನಪ್ಪ ಅಂದರೆ ಹೊಸ ರೂಲ್ಸನ್ನು ತೆಗೆದುಕೊಂಡು ಬಂದಿದೆ ನಮ್ಮ ಸರ್ಕಾರ. ಸೊ ಯಾಕಪ್ಪ ಅಂದರೆ ನಮ್ಮ ದೇಶದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮೋಸ ಆಗಬಾರ್ದು ಅನ್ನುವಂಥ ಉದ್ದೇಶದ ಮೂಲಕ ಒಂದು ಹೊಸ ಇದು ತಂದಿದೆ. ಸೊ ಎಲ್ಲರೂ ಏನು ಮಾಡ್ತಾರೆ, PUC ಒಳಗಡೆ ನೀಟ್ ಎಂಟ್ರೆನ್ಸ್ ಎಕ್ಸಾಮನ್ನು ಪಾಸ್ ಆದಮೇಲೆ ಸೊ ಅವರಿಗೆ MBBS ಸೀಟು ಸಿಗುತ್ತೆ ಸ್ನೇಹಿತರೆ. ಸೊ ನೀಟ್ ಎಕ್ಸಾಮನ್ನು ಪಾಸ್ ಆದಮೇಲೆ MBBS ಸೀಟ್ ಸಿಗುತ್ತೆ. ಬಟ್ ಇವಾಗ ಏನಪ್ಪ ಅಂದರೆ ವಿದೇಶಕ್ಕೆ ಹೋಗ್ತಾರೆ. ಇಲ್ಲಿ ನೀಟ್ ಎಕ್ಸಾಮ್ ಟಫ್ ಆಗುತ್ತೆ ಅನ್ನುವಂಥ ಉದ್ದೇಶದ ಮೂಲಕ ವಿದೇಶದಲ್ಲಿ ಸುಲಭವಾಗಿ ಸೀಟನ್ನು ತೆಗೆದುಕೊಂಡು ಅಲ್ಲಿ ಒಂದು MBBS ಅನ್ನು ಮುಗಿಸಿ ವಾಪಸ್ ಬರ್ತಾಯಿದ್ರು. ಸೊ ಬಟ್ ಅವರಿಗೂ ಕೂಡ ನಮ್ಮ ದೇಶದಲ್ಲಿ ಕಡಿವಾಣ ಹಾಕಿದೆ. ಸೊ ಅವರು ಕೂಡ ಏನಾದ್ರು ವಿದೇಶಕ್ಕೆ ಹೋಗ್ಬೇಕಂತ ಅಂದರೂ ಕೂಡ ನೀಟ್ ಎಕ್ಸಾಮನ್ನು ಪಾಸ್ ಮಾಡಬೇಕು. ನೀಟ್ ಎಕ್ಸಾಮನ್ನು ಪಾಸ್ ಮಾಡಿ ಸೊ ಇಲ್ಲಿಂದ ಅವರು ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡಬೇಕಂತ ಒಂದು ಇದನ್ನು ಕ್ರಮವನ್ನು ತೆಗೆದುಕೊಂಡು ಬಂದಿದೆ. ಸೊ ಇದಕ್ಕೆ MNC ಅಂದರೆ NMC ಅಂತ ಅಂದರೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ, ನ್ಯಾಷನಲ್ ಮೆಡಿಕಲ್ ಕಮಿಟಿ ಅಂತ ಕರಿತೀವಿ. ಸೊ ಇದಕ್ಕೆ ಏನಪ್ಪ ಅಂದರೆ ಎತ್ತಿ ಹಿಡಿದಿತ್ತು. ಇದರ ತೀರ್ಪನ್ನು ಕ್ರಮವನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಜನ. ಏನಪ್ಪ ಅಂದರೆ ನಮಗೆ ಇದು ನೀಟ್ ಬೇಡ ಅಂತ ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನಿದೆಯಲ್ಲ, ಸೊ ಈ ತೀರ್ಪನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ಕಂಡು ಬಂದಿದೆ. ಸೊ ಅದೇ ಇಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಇದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಯಾವುದೇ ರೀತಿಯಾದ ನಕಾರಾತ್ಮಕಗಳು ಪರಿಣಾಮ ಬೀರಬಾರ್ದು ಅನ್ನುವಂಥ ಉದ್ದೇಶದ ಮೂಲಕ ಇದನ್ನು ನೀಟ್ ಎಕ್ಸಾಮನ್ನು ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು MNC ವತಿಯಿಂದ. ನೆಕ್ಸ್ಟ್ ಇನ್ನು ರೈಲ್ವೆ ಹುದ್ದೆಗಳಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತೆ ರೈಲ್ವೆಯಲ್ಲಿ ಗ್ರೂಪ್ ಡಿ ಹುದ್ದೆಗಳಿಗೆ ಕನ್ಫರ್ಮ್ ಆಗಿತ್ತು. ಸೊ ಗ್ರೂಪ್ ಡಿ ಎಷ್ಟು 32,438 ಪೋಸ್ಟು. ಲೆವೆಲ್ 1 ಅಂತಂದರೆ ಗ್ರೂಪ್ ಡಿ ಹುದ್ದೆಗಳು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಏನಪ್ಪ ಅಂದರೆ ಪ್ರೆಸೆಂಟ್ ಏನಪ್ಪ ಅಂದರೆ ಫೆಬ್ರವರಿ 22 ಕೊನೆಯ ದಿನಾಂಕ ಅಂತ ಘೋಷಿತವಾಗಿದೆ. ಅಂದರೆ ಫೆಬ್ರವರಿ 22 ಐ ಥಿಂಕ್ ಮಾರ್ಚ್ 1ರವರೆಗೂ ಕೂಡ ಏನಪ್ಪ ಅಂದರೆ ಇಲ್ಲೇನು ಕೊಟ್ಟಿಲ್ಲ. ಬಟ್ ಮಾರ್ಚ್ 1ರವರೆಗೂ ಇದರ ಡೇಟನ್ನು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ್ರಿ, ಇನ್ನೂ ಡೇಟ್ ಐತಿ. ನೀವು ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳ್ತಾ ಹುಬ್ಬಳ್ಳಿ ವಿಭಾಗಕ್ಕೆ 503 ಹುದ್ದೆಗಳು ಕನ್ಫರ್ಮ್ ಆಗಿರ್ತಕ್ಕಂಥ ಅಂದರೆ ನೈಋತ್ಯ ರೈಲ್ವೆ ವಲಯಕ್ಕೆ 503 ಹುದ್ದೆಗಳಿದ್ದಾವೆ. ಸೊ ಇನ್ನೂ ಯಾರು ಅಪ್ಲಿಕೇಶನ್ ಹಾಕಿಲ್ಲ 10th ಮೇಲಿಂದ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಯಾರು ರೇಖಾ ಗುಪ್ತಾರವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಮೇನ್ ಇಂಪಾರ್ಟೆಂಟ್ ಇದು ಇವತ್ತಿನ ಹಾಟ್ ಟಾಪಿಕ್ ಏನಪ್ಪ ಅಂದರೆ ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಸೊ ಇವರು ಏನಪ್ಪ ಅಂದರೆ ಮೂಲತಃ ಹರಿಯಾಣದವರು ಇವರು 1974ರಲ್ಲಿ ಜನಿಸಿದ್ದಾರೆ. ಮೂಲತಃ ಹರಿಯಾಣ ರಾಜ್ಯದವರಾಗಿದ್ದು ಸೊ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೋಸ್ಕರ ದೆಹಲಿಯಲ್ಲಿ ಉಳ್ಕೊತಾರೆ. ಸೊ ಅದೇ ರೀತಿಯಾಗಿ ಇವರು ಏನಪ್ಪ ಅಂದರೆ ದೆಹಲಿಯ 9ನೇ ಅಂದರೆ ದೆಹಲಿಯ ಪುರುಷ ಮತ್ತು ಮಹಿಳೆಯನ್ನು ಹಿಡಿದು 9ನೇ ಏನಪ್ಪ ಅಂದರೆ ಇವರು ಅಧಿಕಾರಿ ಅಂದರೆ ಮುಖ್ಯಮಂತ್ರಿ, 9ನೇ ಮುಖ್ಯಮಂತ್ರಿ. ಅದೇ ರೀತಿಯಾಗಿ 4ನೇ ಮಹಿಳಾ ಮುಖ್ಯಮಂತ್ರಿ
ಅಂತ ದೆಹಲಿಗೆ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ದೆಹಲಿ 9ನೇ ಮುಖ್ಯಮಂತ್ರಿ, 4ನೇ ಮಹಿಳಾ ಮುಖ್ಯಮಂತ್ರಿ. ಇವೆರಡು ಪಾಯಿಂಟ್ಸ್ಗಳು ಕನ್ಫ್ಯೂಸ್ ಆಗಿಬಿಟ್ರಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಈ ಒಂದು UPSC ವತಿಯಿಂದ UPSC ಅಂಡರ್ ಒಳಗಡೆ ಬರ್ತಕ್ಕಂಥ ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ ಅಂತ ಕರಿತೀವಿ. ಪರೀಕ್ಷೆ ಮೂಲಕ ಬರುತ್ತೆ. ಕಂಬೈನ್ಡ್ ಮೆಡಿಕಲ್ ಸರ್ವಿಸ್ಗೋಸ್ಕರ 705 ಹುದ್ದೆಗಳನ್ನು ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಅದನ್ನು ಏನಪ್ಪ ಅಂದರೆ ಯಾರು ಒಂದು MBBS ಮುಗಿಸಿರು, ಯಾರು ಅದಕ್ಕೆ ಅರ್ಹರಿದ್ದರು, ಸೊ ಅವರು ಅರ್ಜಿ ಹಾಕಬೇಕು. ಸೊ ಒಟ್ಟು 705 ಹುದ್ದೆಗಳು ಅರ್ಜಿ ಸಲ್ಲಿಕೆ ಶುಲ್ಕ ಅದೆಲ್ಲ ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ MBBS ಇದ್ದವರು ಸೊ ಇದನ್ನು ನೋಡ್ತಾ ಇರೋಂಗಿಲ್ಲ ಅಂದ್ಕೊಂಡಿದ್ದೀನಿ. ನೋಡಿದ್ರು ಕೂಡ ಸೊ ನೀವು ಅಪ್ಲಿಕೇಶನ್ ಹಾಕಿರಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೃಹ ರಕ್ಷಕ ಅಥವಾ ಹೋಮ್ ಗಾರ್ಡ್ಸ್ ಹುದ್ದೆಗೆ ಕನ್ಫರ್ಮ್ ಆಗಿದೆ. ಸೊ ಒಟ್ಟು 144 ಹುದ್ದೆಗಳಿದ್ದಾವೆ. ಸೊ ಅಡ್ವಾನ್ಸ್ ಹೇಳ್ತೀನಿ, ಇದು ಏನಪ್ಪ ಅಂತಂದರೆ ಆಫ್ಲೈನ್ ತುಂಬೋದು ಫಾರ್ಮ್. ಆಫ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಆಫ್ಲೈನ್ ಅಪ್ಲಿಕೇಶನ್ ಹಾಕೋದಿದೆ, ಆನ್ಲೈನ್ ಇಲ್ಲ ಇದು. ಸೊ ಏನಪ್ಪ ಅಂದರೆ ಉತ್ತರ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಹೋಮ್ ಗಾರ್ಡ್ಗಳ 140 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು 10ನೇ ತರಗತಿ ಪೂರ್ಣಗೊಳಿಸಿದ ಪುರುಷ ಮತ್ತು ಮಹಿಳಾ ಅಂದರೆ ಪುರುಷರೇ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇಬ್ಬರಿಗೂ ಏನಪ್ಪ ಅಂದರೆ ಈ ಒಂದು ಅನ್ವಯಿಸುತ್ತೆ. ಸೊ ಇಬ್ಬರು ಅರ್ಜಿಯನ್ನು ಹಾಕಬಹುದಾಗಿದೆ. ಸೊ ಆಸಕ್ತರು ಮಾರ್ಚ್ 3, ಇದು ಕೊನೆಯ ದಿನಾಂಕ ಮಾರ್ಚ್ 3. ಅಪ್ಲಿಕೇಶನ್ ನೀವು 10th ಮಾರ್ಕ್ಸ್ ಕಾರ್ಡು ಮತ್ತು 2 ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೇನಪ್ಪ ಅಂದರೆ ಇನ್ನೊಂದು ಇದು ಮೆಡಿಕಲ್ ಫಿಟ್ ಸರ್ಟಿಫಿಕೇಟ್, ಮೆಡಿಕಲ್ ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಅಂತ ಬರುತ್ತೆ ಮೆಡಿಕಲದ್ದು. ಸೊ ಅದನ್ನು ನೀವು ತೆಗೆದುಕೊಂಡು ಹೋಗ್ಬೇಕಂತ ಕೊಟ್ಟಿದ್ದಾರೆ. ಸೊ 10ನೇ ತರಗತಿ ನೀವು ಮುಗಿಸಿರಬೇಕು. ಸೊ ಮಾರ್ಚ್ 3ರವರೆಗೂ ನಿಮ್ಗೆ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು. ಯಾರು ಇಂಟ್ರೆಸ್ಟೆಡ್ ಇದ್ದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಂತ ಇಂಟ್ರೆಸ್ಟೆಡ್ ಇದ್ದರೂ ನೀವು ಅಪ್ಲಿಕೇಶನನ್ನು ಹಾಕಬಹುದಾಗಿದೆ. ನೆಕ್ಸ್ಟ್ ಇದು ಇಂಟ್ರೆಸ್ಟಿಂಗ್ ಟಾಪಿಕ್ ಐತೆ ನೋಡಿರಿ. ಏನಪ್ಪ ಅಂದರೆ ಸ್ಕಾಟಿಸ್ ಅಥವಾ ಸ್ಕಾಟ್ಲ್ಯಾಂಡ್ ಇದೆಯಲ್ಲ, ಸ್ಕಾಟ್ಲ್ಯಾಂಡ್ ದೇಶ. ಸೊ ಅದು ಏನಪ್ಪ ಅಂದ್ರೆ ಸ್ಕಾಟ್ಲ್ಯಾಂಡ್ ದ್ವೀಪಗಳಿದ್ದಾವೆ. ಸೊ ಸ್ಕಾಟ್ಲ್ಯಾಂಡ್ನಲ್ಲಿ ಅಲ್ಲಿ ದ್ವೀಪಗಳಿದ್ದಾವೆ. ಕೆಲವೊಂದಿಷ್ಟು ದ್ವೀಪಗಳೇನಿದಾವಲ್ಲ ಅಲ್ಲಿ ಕೆಂಪು ಜಿಂಕೆ ಅಂತ ಜಾಸ್ತಿ ಆಗಿದೆ. ಕೆಂಪು ಜಿಂಕೆ ನೋಡ್ರಿ, ಅರಣ್ಯ ರಕ್ಷಣೆ ಮಾಡ್ಬೇಕಂತ ಹೇಳ್ತಾರೆ. ಸೊ ಬಟ್ ಯಾವುದೇ ಒಂದು ಪ್ರಾಣಿ ಆಗಲಿ ತಳಿ ಆಗಲಿ ಅದ್ರದ್ದು ಏನಾದರೂ ಹೆಚ್ಚಿಗೆ ಎಕ್ಸ್ಟೆಂಡ್ ಅಂದರೆ ಬೇಕಾಗಿರ್ತಕ್ಕಂಥ ಪಾಪ್ಯುಲೇಷನ್ಗಿಂತ ಜಾಸ್ತಿ ಅವು ಹೆಚ್ಚಿಗೆ ಪ್ರಮಾಣದಲ್ಲಿ ಬೆಳೆದ್ರೆ ಅಲ್ಲಿ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ. ಸೊ ಅದೇ ಇಲ್ಲಿ ಉಂಟಾಗ್ತಾ ಇರ್ತಕ್ಕಂಥದ್ದು ಪ್ರೆಸೆಂಟ್. ಈ ಕೆಂಪು ಜಿಂಕೆಗಳ ಬೆಳೆ ಹೆಂಗಂದ್ರೆ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಾವು ಇಲ್ಲಿ. ಸೊ ಸಿಕ್ಕಾಪಟ್ಟೆ ಬೆಳೆದಾವ ಮತ್ತು ಅಲ್ಲಿ ಯಾವ ಗಿಡ ಗಂಟಿ ಉಳಿತಾ ಇಲ್ಲ. ಸೊ ಅವು ಅಂದರೆ ತಿನ್ನೋದಕ್ಕೋಸ್ಕರ. ಸೊ ಅದಕ್ಕೋಸ್ಕರನೇ ಸ್ಕಾಟಿಷ್ನ ವಿದ್ಯಾರ್ಥಿಗಳು ಅಂದರೆ ವಿಜ್ಞಾನಿಗಳು ಅಂತ ಅಂದರೆ ಸ್ಕಾಟ್ಲ್ಯಾಂಡ್ನ ವಿಜ್ಞಾನಿಗಳು ಏನೊಂದು ಹೊಸ ಉಪಾಯವನ್ನು ಹುಡುಕಿದ್ದಾರೆ. ಏನಪ್ಪ ಅಂತಂದರೆ ಬೇರೆ ದೇಶದಿಂದ ಈ ಒಂದು ಜಿಂಕೆಯನ್ನು ಬೇಟೆಯಾಡಿ ತಿಂತಕ್ಕಂಥ ಈ ಒಂದು ತೋಳಗಳನ್ನು ಅಲ್ಲಿ ತಂದು ಒಂದಿಷ್ಟು ಬಿಡಬೇಕಂತ ಯೋಚನೆ ಕೂಡ ಮಾಡಿದೆ. ಸೊ ಇದರಿಂದ ಕೆಲವೊಂದಿಷ್ಟು ಉಪಯೋಗಗಳು ಆಗ್ತವೆ, ಕೆಲವೊಂದಿಷ್ಟು ನಷ್ಟಗಳು ಕೂಡ ಆಗ್ತವೆ. ಬಟ್ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇವು ಸ್ಕಾಟ್ಲ್ಯಾಂಡ್ನಲ್ಲಿರ್ತಕ್ಕಂಥ ಜಿಂಕೆಗಳ ಹಾವಳಿಯನ್ನು ತಡೆಗಟ್ಟುವ ಸಲುವಾಗಿ ತೋಳಗಳನ್ನು ಬಿಡುವಂಥ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೆಕ್ಸ್ಟ್ ಇನ್ನು ಮೋಡಗಳ ಪ್ರಯೋಗಾಲಯದ ವಿಜ್ಞಾನಿ ರೊದ್ದಂ ನರಸಿಂಹ, ಇವರು ಇಂಪಾರ್ಟೆಂಟ್ ನೋಡಿರಿ. ರೊದ್ದಂ ನರಸಿಂಹರವರು ಏನಪ್ಪ ಅಂದರೆ ಫ್ಲೂಯಿಡ್ ಡೈನಾಮಿಕ್ಸ್ನಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ವ್ಯಕ್ತಿಗತವಾಗಿ ನೋಡೋದಾದರೆ ಇವರು ಸುದೀರ್ಘ ಸೇವೆಯನ್ನು ಕೂಡ ಮಾಡಿದ್ದಾರೆ. ಏನಪ್ಪ ಅಂದರೆ ಇಸ್ರೋದೊಳಗಡೆ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಫಸ್ಟ್ ಟೈಮ್ ಏನಪ್ಪ ಅಂದರೆ ಪ್ರಯೋಗಾಲಯದಲ್ಲಿ ಮೋಡ ಸೃಷ್ಟಿಸಿ ಅಂದರೆ ಲ್ಯಾಬೋರೇಟರಿ ಒಳಗಡೆ ಮೋಡವನ್ನು ಸೃಷ್ಟಿಸಿ, ಆರ್ಟಿಫಿಷಿಯಲ್ ಮೋಡವನ್ನು ಸೃಷ್ಟಿಸಿ ಇವರು ಮಾಡಿರ್ತಕ್ಕಂಥದ್ದು ಮಹಾನ್ ವಿಜ್ಞಾನಿ ಅಂತ ಹೇಳಿದ್ದಾರೆ. ಸೊ ಇವ್ರ ಬಗ್ಗೆ ಒಂದು ಸ್ವಲ್ಪ ನೆನಪಿಟ್ಕೊಳ್ರಿ. ಏನಪ್ಪ ಅಂದರೆ ಪ್ರಾಧ್ಯಾಪಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಇವ್ರಿಗೆ 2013ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿದೆ. 2013ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು. ಮತ್ತು GNCSR ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ. IIScಯಲ್ಲಿ ಪ್ರಾಧ್ಯಾಪಕರಾಗಿ ಭಾರತೀಯ ಸ್ಪೇಸ್ ಕಮಿಷನ್ನಲ್ಲಿ ದೀರ್ಘಾವಧಿ ಸೇವೆಯನ್ನು ಕೂಡ ಇವರು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಇನ್ನು ಗೂಗ್ಲಿ ಅಂದರೆ ಕ್ರಿಕೆಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು 3 ಪ್ರಶ್ನೆಗಳಿದಾವೆ ನೋಡಿರಿ. ನಿಮ್ಮ ನಾಲೆಜ್ ಎಷ್ಟಿದೆ ಅಂತ ಅರ್ಥ ಆಗುತ್ತೆ ಇಲ್ಲಿ. ಸೊ ನೋಡಿರಿ, ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ ವಿಕೆಟ್ ಪಡೆದಿರ್ತಕ್ಕಂಥ 4ನೇ ಎಡಗೈ ಸ್ಪಿನ್ನರ್ ಅಂದರೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ODI ಒಳಗಡೆ ಗರಿಷ್ಠ ವಿಕೆಟನ್ನು ಪಡೆದಿರ್ತಕ್ಕಂಥದ್ದು ಯಾರಪ್ಪ ಅಂತಂದರೆ ರವೀಂದ್ರ ಜಡೇಜಾರವರು ಈ ಒಂದು ಸಾಧನೆ ಮಾಡಿರ್ತಕ್ಕಂಥದ್ದು. ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ 10,000 ರನ್ ಪೂರೈಸಿದ ಮೊದಲಿಗರು ಯಾರಪ್ಪ ಅಂತಂದರೆ ಇದು ರಾಹುಲ್ ದ್ರಾವಿಡ್ರವರು. ಅವ್ರ ರೆಕಾರ್ಡನ್ನು ಇನ್ನೂ ಯಾರೂ ಮುರಿದಿಲ್ಲ. ಸೊ ಅದೇ ರೀತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ವೇಗವಾಗಿ 10,000 ರನ್ ಪೂರೈಸಿದ ಫಸ್ಟು ಬ್ರಿಯಾನ್ ಲಾರಾ, ಸೆಕೆಂಡ್ ಏನಪ್ಪ ಅಂತಂದರೆ ರಾಹುಲ್ ದ್ರಾವಿಡ್ 10,000 ರನ್ ಟೆಸ್ಟ್ ಒಳಗಡೆ ರಾಹುಲ್ ದ್ರಾವಿಡ್ರವರು.
ನೆನಪಿರಲಿ. ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತಿನ ನಿಮಗೊಂದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಆನ್ಸರನ್ನು ನೀವು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿರಿ. ಏನಪ್ಪ ಅಂತಂದರೆ ಕರ್ಣನ ಅಂದರೆ ಮಹಾಭಾರತದಲ್ಲಿ ಯುದ್ಧ ನಡೀತು. ಸೊ ಆ ಯುದ್ಧದಲ್ಲಿ ಕರ್ಣನ ಮಕ್ಕಳಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಬದುಕುಳಿದ ಏಕೈಕ ಮಗ ಯಾರು ಅಂತ ಮತ್ತು ಅವನ ತಾಯಿ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಕರ್ಣನ ಮಗ ಬದುಕುಳಿದಿರ್ತಕ್ಕಂಥದ್ದು ಕರ್ಣನ ಮಗ ಮತ್ತು ಅವನ ತಾಯಿ ಅಂದರೆ ಕರ್ಣನ ಹೆಂಡತಿ. ಸೊ ಇವರಿಬ್ಬರು ಬದುಕುಳಿತಾರೆ. ಅವರಿಬ್ಬರದ್ದು ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ನಿನ್ನೆ ಪ್ರಶ್ನೆಗೆ ಉತ್ತರ ನಾಗಮಣಿ ದಿವ್ಯರತ್ನ ಉಲುಪಿ ಉಲೂಚಿ ಅನ್ನುವಂಥದ್ದು ಆನ್ಸರ್ ಇಲ್ಲಿ ಇರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ನಾಳೆ ಹೇಳ್ತೀನಿ. ಥ್ಯಾಂಕ್ ಯು. ಕೊನೆಯವರೆಗೂ ನೋಡಿದ್ದಕ್ಕೆಲ್ಲರೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಅಂತ ಹೇಳ್ತಾ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಡೈಲಿ ತರ್ತಾ ಇರ್ತೀನಿ. ಸೊ ಕಮೆಂಟ್ ಸೆಕ್ಷನ್ದಲ್ಲಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ.